ಇಸ್ರೋ ತಗೊಳ್ಳಿ ಅಥವಾ DRDO ತಗೊಳ್ಳಿ, ಈ ತರ ಸಂಶೋಧನಾ ಕೇಂದ್ರಗಳಲ್ಲಿ ನಿಮಗೆ ಹೆಚ್ಚು ಸಿಗುವುದು ಮಾತೃಭಾಷೆಯಲ್ಲಿ ಕಲಿತ ಹಳ್ಳಿ ಮಕ್ಕಳೇ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಅವರ ಬುದ್ಧಿಮತ್ತೆ ಯಾಕಷ್ಟು ಜಾಸ್ತಿ ಇದೆ ಹಳ್ಳಿ ಮಕ್ಕಳು? ತುಂಬಾ ಪವರ್ಫುಲ್ ಆಗಿತ್ತು ಮಿತ್ರರೇ. ನಾನಿವತ್ತು ನಾವು ಹಿಂದಿನ ಕಾಲದಲ್ಲಿ ಹಳ್ಳಿ ಮಕ್ಕಳು ಹೇಗೆ ಪರಿಸರದಲ್ಲಿ ಸಿಗುವ ವಸ್ತುಗಳನ್ನ ಆಟಿಕೆಗಳಾಗಿ ಅವರೇ ತಯಾರಿ ಮಾಡಿಕೊಂಡು ಆಟ ಆಡ್ತಾ ಇದ್ರು, ಅದರಿಂದ ಹೇಗೆ ಅವರಿಗೆ ಬುದ್ಧಿಶಕ್ತಿ, ಅವರ ಸೃಜನತೆ, ಕ್ರಿಯೇಟಿವಿಟಿ ಬೆಳೀತಾ ಇತ್ತು, ಅದನ್ನ ತೋರಿಸಿಕೊಡ್ತೇನೆ. ಅದರೊಟ್ಟಿಗೆ ಖಂಡಿತವಾಗಿ ನೀವು ಹಿಂದಿನ ನಾವು ಕಳೆದು ಹೋದ ನಿಮ್ಮ ಬಾಲ್ಯವನ್ನ ಮೆಲುಕು ಹಾಕಿಕೊಳ್ಳುವ ಹಾಗೆ ಮಾಡ್ತೇನೆ. ಬನ್ನಿ ಮಿತ್ರರೇ, ಕೊನೆಯವರೆಗೂ ವಿಡಿಯೋ ನೋಡಿ. ತುಂಬಾ ಚಂದ ಇರುವಂತ ವಿಡಿಯೋ ಇವತ್ತು ನಾನು ತುಂಬಾ ಮುತುವರ್ಜಿ ವಹಿಸಿಕೊಂಡು ಮಾಡ್ತಾ ಇದ್ದೇನೆ. ನಾನಿವತ್ತೊಂದು ಆಟಿಕೆ ಮಾಡ್ಬೇಕು ಅಂದ್ರೆ ತುಂಬಾ ಸರಳವಾಗಿ ಸಿಗುವ ವಸ್ತು ಅಂದ್ರೆ ಅಡಿಕೆ ಮರ. ಒಂದು ಅಡಿಕೆ ಮರ ಮುರಿದು ಬಿದ್ದಿದೆ, ಅದರಿಂದ ನಾನು ನನಗೆ ಬೇಕಾದ ಕೆಲವು ವಸ್ತುಗಳ ತಯಾರಿಸಿಕೊಳ್ತೇನೆ. ಬನ್ನಿ, ಇಲ್ಲೊಂದು ಅಡಿಕೆ ಮರದ ತುಂಡು ಮುರಿದು ಬಿದ್ದಿದೆಯಲ್ಲ, ಅದರಿಂದ ಒಂದು ಪೀಸ್ ತಕೊಳ್ತೇನೆ ನಾನು. ಇದು ಮುರಿದು ಬಿದ್ದಿದೆ. ಈ ಕೆಲಸ ಎಲ್ಲ ನಾನು ದೊಡ್ಡ ಹುಡುಗ, ಈಗ ದೊಡ್ಡ ಗಂಡಸು. ಆದ್ರೆ ಚಿಕ್ಕ ಮಕ್ಕಳು ಮಿತ್ರರೇ ಈ ಹರಿತವಾದ ಕತ್ತಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅವರ ಆಟ ಸಾಮಾನುಗಳನ್ನ ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಈಗ ನಾವೇನಾದ್ರು ಮಕ್ಳು ಏನಾದ್ರು ಈ ತರ ಆಯುಧ ಏನಾದ್ರು ಮುಟ್ಟಿದ್ರೆ, ಅಯ್ಯೋ ಮುಟ್ಬೇಡ, ಕೈಗೆ ತಾಗತ್ತೆ, ಅಯ್ಯೋ ಅಲ್ಲಿ ತಾಗತ್ತೆ, ಅಲ್ಲಿ ಹೋಗ್ಬೇಡ, ಅಲ್ಲಿ ಬೀಳ್ತೀಯಾ ಅಂತ. ಆದ್ರೆ ಆ ಜಾಗ್ರತೆ ಮಾಡುವಂತ ಏನು ಯಾರು ಮಾಡದೇ ಇದ್ದಾಗ ಮಕ್ಕಳು ಅವರಾಗಿ ಎದ್ದು ಬಿದ್ದು ಆಟ ಆಡ್ಕೊಂಡು ತುಂಬಾ ಎಲ್ಲ ಜೀವನದ ಸ್ಕಿಲ್ ಸೆಟ್ಗಳನ್ನ, ಜಾಣ್ಮೆಗಳನ್ನ, ನೈಪುಣ್ಯಗಳನ್ನ ಅವರೇ ಕಲ್ತ್ಕೊಳ್ತಾ ಇದ್ರು. ಅದಕ್ಕೆ ಬಹುಶಃ ಆಗಿನ ಹಳ್ಳಿಯಲ್ಲಿ ಸಹಜವಾಗಿ ಬೆಳೆದ ಮಕ್ಕಳು ತುಂಬಾ ಶಾರ್ಪ್ ಇರ್ತಾರೆ. ನೀವು ಇವತ್ತಿಗೂ ನೋಡ್ಬೋದು, ನೀವು ಪಟ ಅಂತ ಇಂಗ್ಲಿಷ್ ಮಾತಾಡ್ತಾರೆ ನಗರದ ಮಕ್ಕಳು, ಅವರಿಗೆ ಆಗುವ ಉದ್ಯೋಗವೇ ಬೇರೆ. ಆದ್ರೆ ತುಂಬಾ ಬುದ್ಧಿಮತ್ತೆಯನ್ನ ಈಗ ವಿಜ್ಞಾನದ ಸೆಕ್ಷನ್ ಅಲ್ಲಿ ನೋಡಿ, ಅಲ್ಲಿ ಹೆಚ್ಚಿನವರು ಮಾತೃಭಾಷೆಯಿಂದ ಹಳ್ಳಿಯಿಂದ ಬಂದ ಮಕ್ಕಳೇ ಇರ್ತಾರೆ. ನಾನು ಹೆಸರು ಹೇಳುದಿಲ್ಲ, ತುಂಬಾ ಜನ ನೀವು ನೋಡಿ, ನೀವು ಇಸ್ರೋ ತಗೊಳ್ಳಿ ಅಥವಾ DRDO ತಗೊಳ್ಳಿ, ಈ ತರ ಸಂಶೋಧನಾ ಕೇಂದ್ರಗಳಲ್ಲಿ ನಿಮಗೆ ಹೆಚ್ಚು ಸಿಗುವುದು ಮಾತೃಭಾಷೆಯಲ್ಲಿ ಕಲಿತ ಹಳ್ಳಿ ಮಕ್ಕಳೇ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಅವರ ಬುದ್ಧಿಮತ್ತೆ ಯಾಕಷ್ಟು ಜಾಸ್ತಿ ಇದೆ ಹಳ್ಳಿ ಮಕ್ಕಳು? ಅವ್ರಿಗೆ ನೆಟ್ಟಗೆ ಇಂಗ್ಲಿಷ್ ಬರೋದಿಲ್ಲ. ನೀವು ನೋಡಿ, ತುಂಬಾ ಜನ ಸೈಂಟಿಸ್ಟ್ಗಳು ಇಂಗ್ಲಿಷ್ ಮಾತಾಡ್ತಾರಲ್ಲ, ಇವನು ಸೈಂಟಿಸ್ಟಾ ಅಂತ ಕೆಲವರು ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಇವನು ನೆಟ್ಟಗೆ ಇಂಗ್ಲಿಷೇ ಬರಲ್ಲ, ಇವನು ಸೈಂಟಿಸ್ಟಾ ಅಂತ ಕಾಮೆಂಟ್ ಹಾಕಿದವರನ್ನು ಕೂಡ ನಾನು ನೋಡಿದ್ದೇನೆ. ಅದೆಲ್ಲ ಮಕ್ಳೇ, ಆ ಮಕ್ಕಳಿದೆಯಲ್ಲ ಹಳ್ಳಿಯಿಂದ ಬೆಳೆದು ವಿಜ್ಞಾನಿಯಾದ ಮಕ್ಕಳ ಹಿಂದೆ ಅವರು ಸಹಜವಾಗಿ ಬೆಳೆದ ಕೆಲವು ವಿಧಾನಗಳಿವೆ. ಬನ್ನಿ, ನಾನು ಇವತ್ತಿಗೆ ಅಂತದ್ದೊಂದು ಅವ್ರು ಆಟ ಆಡ್ತಾ ಇದ್ದ ಆಟ ಸಾಮಾನನ್ನ ತೋರಿಸ್ತೇನೆ, ಅದೆಷ್ಟು ಚಂದ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಕಚ ಅಂತ ಕೆತ್ತಾ ಇದ್ದೀನಿ ಇದನ್ನ. ನೀವು ಒಳ್ಳೆ ಕ್ರಾಫ್ಟ್ಸ್ ಮ್ಯಾನ್ ಅಂತ ಅನ್ಕೊಂಡಿರ್ಬೋದು ಮಿತ್ರರೇ. ನಾನು ಹಾಗೇನಲ್ಲ. ನಾನು ತುಂಬಾ ಚಿಕ್ಕವನಿದ್ದಾಗ ಇಂಥದ್ರೆಲ್ಲ ಆಟ ಆಡಿ ಬಹುಶಃ ಇದೇ ನನ್ನನ್ನ ಇನ್ಸ್ಪೈರ್ ಮಾಡ್ತೇನೋ. ನಾನು ಆಮೇಲೆ ಇಂಜಿನಿಯರ್ ಆಗಿ ಹಿಂದೂಸ್ತಾನ ವಿಮಾನ ಕಾರ್ಖಾನೆಯಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸಂಸ್ಥೆಯಲ್ಲಿ ನಾನು ಇಂಜಿನಿಯರ್ ಆಗಿದ್ದೆ. ಸಂಶೋಧನಾ ಕೇಂದ್ರದಲ್ಲಿ ಇಂಜಿನಿಯರ್ ಆಗಿದ್ದೆ. ಆನಂತರ ಕೆನಡಾದಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದೆ. ಆಮೇಲೆ ಅಮೆರಿಕದಲ್ಲಿ ಇತ್ತೀಚೆಗೆ 2018ರಲ್ಲಿ ನಾನು ತೋಟಕ್ಕೆ ಬಂದೆ. ಆದ್ರೆ ನನಗಲ್ಲಿ ಬಾಲ್ಯದಲ್ಲಿ ಆಟ ಆಡಿದ ಆ ಒಂದು ಸ್ಫೂರ್ತಿ ನೆನಪಿಂದ ಇದೆಲ್ಲ ಮಾಡ್ತಾ ಇದ್ದೇನೆ. ನಾವು ಹೆಚ್ಚಿನ ನನ್ನ ಉದ್ಯೋಗದ ಜೀವನವೆಲ್ಲ ಪಂಜರದಲ್ಲಿ, ಗ್ಲಾಸಿನ AC ಪಂಜರದಲ್ಲೇ ಕಳೆದಿದ್ದೇನೆ. ಆದ್ರೆ ನನಗೆ ಇದರಲ್ಲಿ ಕೊಡುವ ಖುಷಿ ಅದರಲ್ಲಿ ಯಾವುದನ್ನು ಕೊಡ್ತಿರ್ಲಿಲ್ಲ. ಈ ಪರಿಸರದ ಮಧ್ಯೆ ನೀವು ಸುತ್ತ ನೋಡ್ಬೋದು, ನಾನು ಬೆಳೆದ ಪರಿಸರ ಇದು. ಸುತ್ತ ಇಲ್ಲಿ ಜೋರಾಗಿ ಜರಿಯ ಶಬ್ದ ಕೇಳ್ತಾ ಉಂಟು. ಆಚೆ ಹೋದ್ರೆ ಈಜಲಿಕ್ಕೆ ನಾವು ಸಹಜವಾದ ಹೊಳೆ ಎಲ್ಲ ಉಂಟು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅಂತರ ಬೇಕಾಗಿಲ್ಲ ನಮಗೆ, ಸಹಜವಾದ ಹೊಳೆ ಇತ್ತು. ಈ ತರ ಎಲ್ಲ ನಾನು ಆಟ ಆಡಿದ್ದೆ ಮಿತ್ರರೇ. ಈ ಆಟಗಳು ನಾನು ಇಂಜಿನಿಯರಿಂಗ್ ಓದುವಾಗ ಅಲ್ಲೆಲ್ಲ ಬರ್ತಾ ಇದ್ವಲ್ಲ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಅಂತೆಲ್ಲ ಇರ್ತಲ್ಲ, ಎಲ್ಲವನ್ನೂ ನಾನು ಇದರ
ಆಮೇಲೆ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್, ಇದೆಲ್ಲ ನಾನು ಏನು ಓದ್ತೀನೋ ಅದನ್ನ ಈ ಆಟದ ಸಾಮಾನುಗಳ ಜೊತೆ ನಾನು ಸಮೀಕರಿಸಿ ನೋಡ್ತಾ ಇದ್ದೆ. ಅದಕ್ಕೆ ಬಹುಶಃ ನಾನು ಪುಸ್ತಕದಿಂದ ಕಲ್ತದ್ದಕ್ಕಿಂತ ಹೆಚ್ಚು ನಾನು ಇಲ್ಲಿ ಕಲ್ತದ್ದು. ನಾನು ಇದನ್ನು ಕೂಡ ನಾನೀಗ ಮಾಡುವ ಆಟದ ಸಾಮಾನಲ್ಲಿ F=mu ಅಂತ ನಾವು ಬಾಯಿಪಾಠ ಮಾಡಿದ್ವಲ್ಲ ಪುಸ್ತಕದಲ್ಲಿ, ಅದು ಹೇಗೆ ಇಲ್ಲಿ ಕೆಲಸ ಮಾಡ್ತದೆ ಅಂತ ನಿಮಗೆ ಬೇಕಾದ್ರೆ ಇದರಲ್ಲಿ ಕೂಡ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರ್ತೇನೆ. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಮಲ್ಟಿಪ್ಲೈಡ್ ಬೈ ಆಕ್ಸಲರೇಷನ್. ಯಾವುದೇ ಒಂದು ವಸ್ತುವಿನ ವೇಗೋತ್ಕರ್ಷಕ್ಕೆ ಒಡ್ಲಿಕ್ಕೆ ಎಷ್ಟು ಬಲ ಹಾಕಬೇಕು, ಆ ಬಲ ಅದು ಚಲನೆಯಲ್ಲಿ ಹೇಗೆ ಶಕ್ತಿ ಪರಿವರ್ತನೆ ಆಗ್ತದೆ ಅಂತ ಹೇಳುವುದು ಕೂಡ ಉದಾಹರಣೆದಲ್ಲಿ ತುಂಬಾ ಚಂದ ಇದೆ. ಈ ಆಟದ ಸಾಮಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳುದಿಲ್ಲ, ನೀವು ಖಂಡಿತವಾಗಿ ನೀವು ಇಂಥದ್ದೊಂದು ಆಟ ಆಡಿರ್ತೀರಾ, ನಿಮ್ಮ ಬಾಲ್ಯ ಮರುಕಳಿಸಲಿ ಅಂತ ನಾನು ಎಲ್ಲ ಹೇಳಿದ್ರೆ ಗಮ್ಮತ್ತಿರುವುದಿಲ್ಲಲ್ಲ. ನಿಮ್ಮ ಬಾಲ್ಯ ಕೂಡ ನಿಮ್ಗೆ ಅದು ಮರುಕಳಿಸಲಿ, ನೀವು ಇಂಥದ್ದು ಖಂಡಿತ ಆಟ ಆಡಿರ್ತೀರಾ. ಈಗಿನ ಮಕ್ಕಳು ಮಾತ್ರ ಸಮಸ್ಯೆ ಏನಾಗಿದೆ ಅಂತಂದ್ರೆ ಅವರಿಗೆ ಭಾರಿ ಸುಲಭದಲ್ಲಿ ವಿಡಿಯೋ ಗೇಮ್ಗಳು ಸಿಗ್ತವೆ, ಪರಿಸರಕ್ಕೆ ಬರುವುದಿಲ್ಲ. ಅವರು ಕೃತಕ ವಾತಾವರಣದಲ್ಲಿ ಇದ್ದುಕೊಂಡು ವಿಡಿಯೋ ಗೇಮ್ಗಳಿಗೆ ಎಡಿಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ಖಂಡಿತವಾಗಿ ಹೇಳ್ತೇನೆ, ನಿಮಗೂ ಗೊತ್ತಿರ್ಬೋದು, ಅವರ ಸೃಜನತೆ ಅಂತೂ ಬೆಳೆಯುವುದಿಲ್ಲ ಮಿತ್ರರೇ. ಖಂಡಿತವಾಗಿ ಅವರ ಸೃಜನತೆ, ಕ್ರಿಯೇಟಿವಿಟಿ ಬೆಳೆಯುವುದಿಲ್ಲ. ಆಮೇಲೆ ಅವರು ಪಾಠ ಪುಸ್ತಕ ಇಲ್ಲಿ ಹೇಗೆ ಮಾಡ್ತಾರೋ ಅಲ್ಲಿ ಪಾಠ ಪುಸ್ತಕ ಬಾಯಿಪಾಠನೇ ಮಾಡ್ಬೇಕಷ್ಟೇ. ಪರಿಸರದಿಂದ ಅವರು ಕಲಿಯೋದು ಭಾರಿ ಕಮ್ಮಿ ಆಗ್ತಾ ಇದೆ. ಎಷ್ಟು ಅಂತ ಹೇಳಿದ್ರೆ ಹಳ್ಳಿಯಲ್ಲಿರುವ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ವಿಡಿಯೋಗೆ ಅಡಿಕ್ಟ್ ಆಗ್ತಾ ಇದ್ರೆ ಮಕ್ಕಳೇ. ಅದು ತುಂಬಾ ವ್ಯಕ್ತಿತ್ವದ ಮೇಲೆ, ಕುಟುಂಬದ ಮೇಲೇನು, ಅವರ ವ್ಯಕ್ತಿತ್ವದ ಮೇಲೇನು, ಸಮಾಜದ ಮೇಲೇನು ಕೂಡ ದುಷ್ಟ ಪರಿಣಾಮ ಬರ್ತದೆ. ನಾನಿವತ್ತು ಹೇಳಿದ ಮೇಲೆ ಕನಿಷ್ಠ ಒಂದು 10 ಮಕ್ಕಳಾದ್ರೂ ಕೂಡ ಅಡಿಕ್ಷನ್ ಬಿಟ್ಟು ಇಂಥ ಆಟದಲ್ಲಿ ತೊಡಗಿದ್ರೆ ನಾನಿವತ್ತು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ತೇನೆ ಮಿತ್ರರೇ. ಇದು ಒಂದು ಪಾರ್ಟ್ ಆಯ್ತು ಮಿತ್ರರೇ. ಈಗ ಇದಕ್ಕೆ ಇನ್ನೊಂದು ಪಾರ್ಟ್ ಆಗ್ಬೇಕು. ನಾನು ಅದನ್ನ ಬನ್ನಿ ತಕೊಂಡ್ ಬರೋಣ, ಹೋಗಿ ನೀವು ಬನ್ನಿ ನೋಡಿವ್ರಂತೆ ನಾನು ಎಲ್ಲಿಂದ ಹೇಗೆ ತಕೊಂಡ್ ಬರ್ತೇನೆ ಅಂತ. ಇನ್ನೊಂದು ಅದು ಕೂಡ ಬೇಕು, ನ್ಯಾಚುರಲ್ ಮೆಟೀರಿಯಲ್ಗೆ ನನಗೀಗೆಲ್ಲ ಹೋಗ್ತಾ ತರ್ತೇನಲ್ಲ, ಆವಾಗ ಯಥೇಚ್ಛವಾಗಿ ಕಾಡಲ್ಲಿ ಎಲ್ಲ ಸಿಗೋವು ಕಾಯಿಗಳು, ಈ ತರ ಇದಕ್ಕೆ ಬೇಕಾದ ಮರ ಗಿಡಗಳು. ಇವಾಗ ಅದು ಕೂಡ ಇಲ್ಲದೆ ಆಗಿ ಎಲ್ಲಾ ಕಡೆ ಎಸ್ಟೇಟ್ಗಳು, ರಬ್ಬರ್ ಎಸ್ಟೇಟ್ಗಳು ಆಗಿರೋವು, ಈ ತರ ಎಲ್ಲ ಇರೋದು ಕೂಡ ಸಮಸ್ಯೆನೆ. ಮಕ್ಕಳಿಗೆ ಎಷ್ಟೋ ತರ ಈ ತರದ ಗಿಡಗಳ ಪರಿಚಯಗಳೇ ಇಲ್ಲ. ನಾವು ಅದನ್ನ ತಿಳ್ಕೊಂಡು ನಾವು ಅದ್ರ ಜೊತೆ ಆಟ ಆಡ್ತಾ ಇದ್ವಿ, ಪರಿಸರ ಜೊತೆನೆ. ಬನ್ನಿ, ನಾನು ಇವಾಗ ಇದಕ್ಕೆ ಬೇಕಾದ ಇನ್ನೊಂದು ಸಾಮಾನು ತಕೊಂಡು ಬರ್ತೇನೆ, ಬನ್ನಿ. ನನಗೆ ಇದಕ್ಕೆ ಈಗ ಮ್ಯಾಚಿಂಗ್ ಕೊಳವೆ ಬೇಕು, ಅದನ್ನ ನಾನು ಇಲ್ಲಿಗೆ ಕಡಿತೇನೆ. ಇದು ಒಂದು ವೆರೈಟಿ ಬಿದಿರು. ಇದನ್ನ ನೀರಿನ ಬದಿಯಲ್ಲಿ ಜಾಸ್ತಿ ಇರ್ತದೆ, ಆದ್ದರಿಂದ ಇದು ನೀರು ಓಟೆ ಅಂತ ಹೇಳ್ತಾರೆ, ನೀರು ಬಿದಿರು ಅಂತ ಹೇಳ್ತಾರೆ. ಬಿದಿರು ನೀರಿನ ಬದಿ ಇರುವ ಬಿದಿರು ತುಂಬಾ ದಪ್ಪ ಆಗುದಿಲ್ಲ. ಇದಕ್ಕೆ ಬೇಕಾದ ಕೊಳವೆ ಕರೆಕ್ಟ್ ಸೈಜ್ ಇದೆ, ಇದಕ್ಕೆ ನೀರು ಆಟೆ ಅಂತ ಹೇಳ್ತಾರೆ ಅಥವಾ ನೀರು ಬಿದಿರು ಅಂತ ಹೇಳ್ತಾರೆ. ಬನ್ನಿ, ನಾನಿವತ್ತು ಅದನ್ನು ಕೂಡ ಒಂದು ಹೊಸ ತಳಿ ನಿಮಗೆ ತೋರಿಸಿದಾಗ ಆಯ್ತು, ಬನ್ನಿ ತೋರಿಸ್ತೇನೆ. ನಾನು ಸುಮಾರು ಕಡ್ಕೊಳ್ತೇನೆ, ಇದಕ್ಕೆ ಮ್ಯಾಚಿಂಗ್ ಯಾವುದು ಆಮೇಲೆ ನೋಡ್ಕೊಂಡು ನಾವು ಮತ್ತೆ ಬೇಕಾದನ್ನ ತಕೊಂಡ್ರೆ ಆಯ್ತು. ಇದು ನೀರು ಓಟೆ, ನೀರು ಬಿದಿರು. ಇದು ಈ ಸೈಜಿಗೆ ಮ್ಯಾಚ್ ಆಗ್ತದ ಅಂತ ನೋಡುವ. ಪರ್ಫೆಕ್ಟ್ ಸೈಜ್ ಇದು, ಪರ್ಫೆಕ್ಟ್ ಸೈಜ್, ತುಂಬಾ ಕರೆಕ್ಟ್ ಆಗಿ ಲೆಂತ್ ಕೂಡ ಕರೆಕ್ಟ್ ಆಗಿದೆ. ಅದಾಯ್ತಲ್ಲ, ಇನ್ನೊಂದು 2 ತಕೊಳ್ತೇನೆ. ಇದು ಮಾತ್ರ ಅಲ್ಲ, ಇದು ಢಮ್ ಅಂತ ಹೇಳುವ ಆ ಒಂದು ಪಟಾಕಿ ಮಾತ್ರ ಅಲ್ಲ, ಮಕ್ಕಳು ಹೇಗೆ ನೋಡಿ ಅದನ್ನ ಢಮ್ ಅಂತ ಬೆಡಿ ಅಂತ ಹೇಳ್ತಾರೆ ಇದನ್ನ. ಅದು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಸಹಜವಾಗಿ ತಯಾರಿಸಿದ ಪಿಚಕಾರಿ ಕೂಡ ಮಾಡ್ಲಿಕ್ಕೆ ನಾನು ಒಂದಷ್ಟು ವಾಟೆ ತಗೊಳ್ತೇನೆ. ಬಹುಶಃ ನಿಮ್ಮಲ್ಲಿ ಕೆಲವರು ಈ ಆಟ ಆಡಿರ್ತೀರಾ ನೀವು, ಖಂಡಿತವಾಗಿ ನಿಮ್ಮ ಬಾಲ್ಯದ ನೆನಪು ಮರಿಕಳಿಸುತ್ತೆ ನಿಮಗೆ. ಇನ್ನು ಇದು ಡಮ್ ಅಂತ ಅನ್ಸಲಿಕ್ಕೆ, ಆಮೇಲೆ ಪಿಚಕಾರಿ, ಹೋಲಿಯಲ್ಲಿ ಪಿಚಕಾರಿ ಆಟ ಆಡ್ತಿರಲ್ಲ, ಅದಕ್ಕೆ ಅಂತ ಹೇಳಿ ನಾವು ಸ್ವಲ್ಪ ಜಾಸ್ತಿ ನೀರು ಹಿಡಿಲಿಕ್ಕೆ ದಪ್ಪ ತಗೊಳ್ತೇನೆ ನಾನು. ಇದು ಚಂದ ಇದೆ, ಇದು ದಪ್ಪ ಇದೆ. ಇದು ಹೋಲಿಯಲ್ಲಿ ಆಟ ಆಡ್ತಿರಲ್ಲ, ಹೋಲಿಯಲ್ಲಿ ನೀವು ದುಡ್ಡು ಕೊಟ್ಟು ಮೇಡ್ ಇನ್ ಚೈನಾ ತಕೊಳ್ತೀರಲ್ಲ, ಅದೇ ಪಿಚಕಾರಿಯನ್ನ ಸಹಜವಾಗಿ ಮಕ್ಕಳು ಆಡ್ತಾ ಇದ್ರು. ಎಂತ ಖುಷಿ. ನಾನು ಆ ಪಿಚಕಾರಿಗೆ ಆಗುವಂತದ್ದೊಂದು ಕಟ್ಕೊಳ್ತೇನೆ. ಅದು ಜಾಸ್ತಿ ನೀರು ಹಿಡಿಬೇಕಲ್ಲ, ಅದು ಸ್ವಲ್ಪ ದಪ್ಪ ಇರ್ಬೇಕು. ಇಲ್ಲಿದೆ, ನೀವು ಅಲ್ಲೇ ಇರಿ, ಬರ್ಬೇಡಿ, ನಾನು ಹೋಗಿ ಕಟ್ಕೊಂಡು ಬರ್ತೇನೆ.
ನಾನು ಆವಾಗ ಹೇಳ್ದಲ್ಲ ಮಿತ್ರರೇ ನಿಮಗೆ, ಮೊದ್ಲು ನಾವು ಅಮೆರಿಕದಲ್ಲಿ ಇದ್ದೆವು ಕುಟುಂಬದಲ್ಲಿ ಅಂತ. ಈ ಖುಷಿ ನಿಮ್ಗೆ ಅಲ್ಲಿ ಎಲ್ಲಿ ಸಿಗತ್ತೆ ಹೇಳಿ? ನಮಗೆ ಈ ತರ ಒಂದು ಜೀವನ ಸಹಜ ಬದುಕಿರೋ ಒಂದು 4 ದಿನ ಈ ತರವಾದ ಸಹಜ ಜೀವನ ಬದುಕಿ ಸತ್ತೋಗುವ ಅಂತೇಳಿ ಭಾರತಕ್ಕೆ ಬಂದ್ವಿ ನಾವು. ನಿಜ ಹೇಳ್ತೇನೆ ನೋಡಿ, ಅದು ಹೇಳ್ಕೊಳ್ಲಿಕ್ಕೆ ಚಂದ ಅಲ್ಲಿ ಅಮೆರಿಕದಲ್ಲಿ ಇರ್ಲಿಕ್ಕೆ ಗಿಲಿ ಗಿಲಿ ಅಂತ. ಆದ್ರೆ ಈ ನಿಸರ್ಗದಲ್ಲಿ ಬದುಕಿ ಹಿಂಗೆಲ್ಲ ಆಟ ಆಡ್ಕೊಂಡು ಬದುಕೋ ಖುಷಿ ಉಂಟಲ್ಲ, ನಿಮಗೆ ಅದು ಅಲ್ಲಿ ಸಿಗೋದಿಲ್ಲ. ಬನ್ನಿ ನಾನು ನಿಮಗೆ ಎಲ್ಲಾ ಟೈಪ್ ಆಟಿಕೆನೇ ಹೇಳಿಕೊಡ್ತೇನೆ ಆಯ್ತಾ. ನೀವು ಖಂಡಿತವಾಗಿ ಇದನ್ನ ಮಾಡಿ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೀಬೇಕು. ನೀವು ಹಿಂಗೆ ಆಡಿದ್ರಿ ಇದರಲ್ಲಿ ಜಾಸ್ತಿ ಖುಷಿ ಬಂತ ಇಲ್ಲ ಅಂತ ಅದು ನಿಮಗೆ ಬಿಟ್ಟದ್ದು. ಹೇಳ್ತೇನೆ ನೋಡಿ, ಅಂಗಡಿಯಲ್ಲಿ ರೆಡಿಮೇಡ್ ತಗೊಳ್ಳೋದು ಉತ್ತಮನ, ಈ ತರ ನಾವು ತಯಾರಿಸಿ ಆಡೋದು ಉತ್ತಮನ ಅಂತ. ಬನ್ನಿ ಈಗ ಹೇಳ್ಕೊಡ್ತೇನೆ ಅದು ಹೇಗೆ ಮಾಡೋದು ಅಂತ. ಈಗ ನಾನು ಬಿದಿರ ಹತ್ರ ಹೋಗಿ ಬಂದಲ್ಲ, ಮೊದ್ಲು ನಾನು ಅದನ್ನೆಲ್ಲ ಕೈಕಾಲು ನೋಡ್ಕೊಳ್ಬೇಕು. ಯಾಕಂತಂದ್ರೆ ಅಂತ ಜಾಗದಲ್ಲಿ ಜಿಗಣೆಗಳು ಭಯಂಕರ ಇರ್ತದೆ ಮಿತ್ರರೇ. ಇವತ್ತು ಮಾತ್ರ ಹತ್ಲಿಲ್ಲ, ಕಮ್ಮಿ ಆಗಿದೆಯಾ? ಇಲ್ಲಿದೆ ನೋಡಿ. ಇದು ಸ್ವಲ್ಪ ಹೊತ್ತಿಗೆ ನಿಂತ್ಕೊಂಡು ನೋಡಿ, ಇದೆಯಲ್ಲ ನೋಡಿ, ಸ್ವಲ್ಪ ಹೊತ್ತಿಗೆ ಇವು ಎಲ್ಲ ರಕ್ತ ಇರ್ತವೆ. ಇಂಥವು ತುಂಬಾ ಇದೆ. ನಾನೀಗ ಮೊದ್ಲು ಹೋಗಿ ಬಂದ ಕೂಡಲೇ ಈ ಕೆಲಸ ಮಾಡ್ಬೇಕು. ಇದನ್ನು ಹೆಕ್ಕಿ ಈಗ ಸಾಯಿಸೋದು ಬೇಡ, ಆಚೆ ಬಿಸಾಡುವ. ಅದಕ್ಕೂ ಆಯ್ತು, ಬನ್ನಿ ಇವಾಗ ರೆಡಿ ಆಗ್ತದೆ ಮಿತ್ರ. ನೋಡಿ, ಜಾಸ್ತಿ ಹೊತ್ತಿಲ್ಲ, ತಕ್ಷಣ ಈಗ ಆಗತ್ತೆ. ಈಗ ಮೊದ್ಲು ನಾವು ತಯಾರು ಮಾಡ್ತಾ ಇದ್ದ ಏರ್ ಗನ್ ಮಾಡಿ ತೋರಿಸ್ತೇನೆ ನಿಮಗೆ. ಮೊದ್ಲು ಏರ್ ಗನ್ ಆಯ್ತಾ. ಲೂಪಿ ಎಂತ ಎಂತ ಇಲ್ಲಿ ಬಾ ಇಲ್ಲಿ ಕೂತ್ಕೋ ಅಲ್ಲಿ ವಿಡಿಯೋ ಮಾಡ್ತೇವೆ. ಕೂತ್ಕೋ ಅಲ್ಲಿ ಕೂತ್ಕೋ. ಮೊದ್ಲು ಏರ್ ಗನ್ ಮಾಡ್ತೇನೆ ನಾನು. ಈಗ ರೆಡಿ ಆಗ್ತದೆ, ಈಗ ರೆಡಿ ಆಗ್ತದೆ ಮಿತ್ರರೇ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅದು. ಆಗಿನ ಕಾಲಕ್ಕೆ ನಮ್ಮ ಊರಿಗೆ ನ್ಯೂಸ್ ಪೇಪರ್ ಬರ್ತಿರ್ಲಿಲ್ಲ ಮಿತ್ರರೇ. ಬಹುಶಃ 1-2 ನ್ಯೂಸ್ ಪೇಪರ್ ಬರ್ತಾ ಇತ್ತು. ಈ ಕಾಗದ ಉಂಟಲ್ಲ, ನಾನೀಗ ಒದ್ದೆ ಮಾಡಿಟ್ಟಲ್ಲ, ಇದು ಸಿಗ್ಲಿಕ್ಕೆ ಆಗ ಬಾರಿ ಕಷ್ಟ ಆಗಿತ್ತು. ನಾವೇನು ಮಾಡ್ತಾ ಇದ್ವಿ, ಶಾಲೆಯ ನೋಟ್ ಬುಕ್ಗಳಿಂದ ಪೇಜ್ಗಳು ಹರಿದು ಪೆಟ್ಟು ತಿಂತಾ ಇದ್ವಿ. ಆಮೇಲೆ ಇದು ಆಗಿನ ಕಾಲದ ನೋಡಿ ಆರ್ಥಿಕ ಸ್ಥಿತಿಗಳೆಲ್ಲ ಹಾಗೆ ಇದ್ದು, ಆದ್ರೆ ಖುಷಿಗೆ ಏನು ಕಮ್ಮಿ ಇರ್ಲಿಲ್ಲ. ಈಗ ದುಡ್ಡು ಬೇಕಾದಷ್ಟು ಇದೆ ನೋಡಿ. ಹೇಗಿತ್ತು ನೋಡಿ, ಇನ್ನೊಂದು ತೋರಿಸ್ತೇನೆ ನಾನು. ನೋಡಿ ಇಲ್ಲಿ ಲೆಕ್ಕದ ಚಿಕ್ಕವರಿದ್ದಾಗೆಲ್ಲ ನೋಡಿ ಇಲ್ಲಿ ಇದು ತೂತಾಗಿ ಹೋಯ್ತು. ನಾವೆಲ್ಲ ಇದನ್ನ ಹೇಳಿದ್ ನಾವು, ಕ್ರಿಮಿಕೀಟಗಳಿಗೆಲ್ಲ ಹೊಡಿಲಿಕ್ಕೆ, ಇರುವೆ ಗೂಡಿಗೆಲ್ಲ ಹೊಡಿಲಿಕ್ಕೆ ಉಪಯೋಗಿಸ್ತೇವೆ. ನೀವು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಟ ಆಡಿ. ಪೇರೆಂಟ್ಸ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಎಲ್ರಿಗೂ ಒಂದೇ ಎಲ್ಲ ಅವರದ್ದು ಸಮಸ್ಯೆ, ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅಂಗಡಿ ಕರ್ಕೊಂಡು ಹೋಗಿ ಕಾಸ್ಟ್ಲಿ ಆಟದ ಸಾಮಾನು ಕೊಡಿಸ್ತಾರೆ. ಅದರಿಂದ ಅವ್ರಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಕ್ರಿಯೇಟಿವಿಟಿ ಬರುವುದಿಲ್ಲ, ಎರಡನೇ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗತ್ತೆ ಅನ್ನುವ ಒಂದು ಧೋರಣೆ ಬೆಳೆಯುತ್ತೆ. ಆಮೇಲೆ ಇದರಲ್ಲಿ ತುಂಬಾ ವಿಜ್ಞಾನ ಇದೆ ಮಕ್ಕಳೇ. ನೋಡಿ, ನೀವು ಹೈಸ್ಕೂಲಲ್ಲಿ ಈಗ ಓದುವಾಗ ಇದು ಇಲ್ಲಿ ಪ್ರೆಷರ್ ಎನರ್ಜಿ ಇದೆಯಲ್ಲ, ನಾವು ಇನ್ನೊಂದು ಬುಲೆಟ್ ಹಾಕಿ ತಳ್ತಾ ಇದ್ದಾಗ ಇಲ್ಲಿ ಪ್ರೆಷರ್ ಎನರ್ಜಿ ಕ್ರಿಯೇಟ್ ಆಗತ್ತೆ ಈ ಜಾಗದಲ್ಲಿ. ಈ ಪ್ರೆಷರ್ ಎನರ್ಜಿ ಇದೆಯಲ್ಲ, ಅದು ಈ ಎದುರುಗಡೆ ಇರುವ ಬುಲೆಟ್ಗೆ ಕೈನೆಟಿಕ್ ಎನರ್ಜಿ ಕೊಡತ್ತೆ. ನಾನು ಓದುವಾಗ, ಆಮೇಲೆ ಇಂಜಿನಿಯರಿಂಗ್ ಓದುವಾಗ ಆಗ್ಲಿ, ನಾವು ಆಮೇಲೆ ಕಾಲೇಜಲ್ಲಿ ಓದುವಾಗ, ಈ ವಿಜ್ಞಾನ ಓದುವಾಗ ಇದೆಲ್ಲ ನಮಗೆ ತಲೆಗೆ ಬರುತ್ತೆ. ಓ ಹೌದಲ್ವಾ, ಪ್ರೆಷರ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಂತ. ಯಾವುದೇ ಒಂದು ವಸ್ತುವನ್ನ ಚಲನೆಯಲ್ಲಿ ಇಡ್ಲಿಕ್ಕೆ ಬಲ ಬೇಕು ಅಂತ ನಾವು ನ್ಯೂಟನ್ ಚಲನೆಯ ನಿಯಮಗಳಲ್ಲಿ ಓದಿದ್ದೇವೆ. ಅದೇ ತಾನೇ ಇದು. ನಾನು ಹೇಳ್ತೇನೆ, ಈ ತರ ಸಾಮಾನು ಇದೇನು ವಿಶೇಷ ಅಂದ್ಕೊಳ್ತೀರಾ ನೀವು? ವಿಶೇಷತೆ ಇದೆ. ಈ ತರದ ಆಟದ ಸಾಮಾನುಗಳು ನಿಮಗೆ ಜಾತ್ರೆಯಲ್ಲಿ ಸಿಗ್ತವೆ. ಮೇಡ್ ಇನ್ ಚೈನಾ ತುಂಬಾ ಸಿಗ್ತದೆ, ಜಾತ್ರೆಯಲ್ಲಿ ಸಿಗ್ತದೆ, ಅಂಗಡಿಯಲ್ಲಿ ಸಿಗ್ತದೆ. ನಾವೇನು ಮಾಡ್ತೇವೆ, ಈ ಮಕ್ಕಳು ಆಟ ಆಡಿ ಆದ ಮೇಲೆ, ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ಅದು ಬೇಜಾರಾಗತ್ತೆ, ಅದನ್ನ ನೋಡಿ ಎಸಿತಾರೆ. ಅದನ್ನು ಎಸ್ತದ್ದು ಭೂಮಿಗೆ ಗೊಬ್ಬರ ಆಗತ್ತೆ. ಈ ತರ ಆಟ ಆಡಿದ ಆಟದ ವಸ್ತುಗಳು. ಅದೇ ನೀವು ಮೇಡ್ ಇನ್ ಚೈನಾ ತಂದ ಪ್ಲಾಸ್ಟಿಕ್, ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಗಳು ಭೂಮಿಗೆ ಗೊಬ್ಬರ ಆಗುದಿಲ್ಲ, ಬದಲಾಗಿ ಅವು ಭೂಮಿಗೆ ಭಾರ ಆಗ್ತವೆ ಮಿತ್ರರೇ. ಈ ಗಿಡ ಇದೆಯಲ್ಲ, ಇದರಲ್ಲಿ 5 mm ನಿಂದ 8 mm ತನಕ ಕಾಯಿ, ಗುಂಡ ಕಾಯಿ ಆಗೋದು. ನಾನೀಗ ಪೇಪರ್ ಬಳಸಿದ್ನಲ್ಲ, ಅದರ ಬದಲಾಗಿ ಅದು ತುಂಬಾ ಪವರ್ಫುಲ್ ಬುಲೆಟ್ ಆಗೋದು. ಅದೇ ತರದ ಒಂದು ಕಾಯಿ ಇಲ್ಲಿ ಒಂದಿದೆ ಮಿತ್ರರೇ, ನಾನು ಅದನ್ನು ತೋರಿಸ್ತೇನೆ, ಅದನ್ನು ಉಪಯೋಗಿಸಿ ತೋರಿಸ್ತೇನೆ ಇವಾಗ. ನೋಡಿ, ಇದನ್ನ ಕುದನೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ
ಈ ತರ ಗುಂಡನ ಕಾಯಿಗಳಿವೆಲ್ಲ, ಇವು ಅಕ್ಷರಶಃ ಬುಲೆಟ್ಗಳು, ಸಾರಿ ಪೆಟ್ಟಾಗ್ತದೆ. ಮಾತ್ರ ನೀವೆಲ್ಲಾದ್ರೂ ಇದನ್ನ ಮಾಡೋದಾದ್ರೆ ಇದನ್ನ ಯಾರ ಮೇಲೇನು ಪ್ರಯೋಗಿಸ್ಬೇಡಿ, ಇದು ಸರಿ ಪೆಟ್ಟಾಗ್ತದೆ. ಇದನ್ನ ನಾನೀಗ ನೋಡಿ ಪ್ರಯೋಗಿಸಿ ತೋರಿಸ್ತೇನೆ. ಮಾತ್ರ ತುಂಬಾ ಪವರ್ಫುಲ್ ಆಗಿತ್ತು.